ನೋಡಿ, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ 19 ಜನ ನೂತನ ಸಚಿವರುಗಳು ಸೇರ್ಪಡೆಯಾಗಿದ್ದಾರೆ. ನೂತನ ಸಚಿವರುಗಳ ಪ್ರಮಾಣ ವಚನ ಕೂಡ ಮುಗಿದಿದೆ. ಇನ್ನೇನು ಖಾತೆ ಹಂಚಿಕೆ ಅಷ್ಟೇ ಬಾಕಿ ಇರೋದು. ಜಿಲ್ಲಾ ಉಸ್ತುವಾರಿಗಳನ್ನಾಗೂ ಕೂಡ ಅವರನ್ನು ನೇಮಕ ಮಾಡಲಾಗಿದೆ ಈಗ ಆಲ್ರೆಡಿ. ಬಟ್ ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಸಾಕಷ್ಟು ಅಪಸ್ವರಗಳು ಕೇಳಿಬರ್ತಾ ಇದೆ. ಪಕ್ಷದಲ್ಲೂ ಕೂಡ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಹಗರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಬಂದಂತಹ ಬಳ್ಳಾರಿಯ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದ್ದಕ್ಕೆ, ಮತ್ತೊಮ್ಮೆ ಮಿನಿಸ್ಟರ್ ಆಗಿದ್ದಕ್ಕೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ವಿಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ವಪಕ್ಷದ ನಾಯಕರುಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥಿಸ್ಕೊಂಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನನ್ನ ಮೇಲೂ ಕೂಡ ಪ್ರಕರಣ ಇದೆ, ಆದರೂ ನಾನು ಸಿಎಂ ಆಗಿದ್ದೀನಿ. ವಿಪಕ್ಷದ ಟೀಕೆಯ ನಡುವೆ ಬಿ ನಾಗೇಂದ್ರ ಅವರ ಸಂಪುಟ ಸೇರ್ಪಡೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥಿಸ್ಕೊಂಡಿದ್ದಾರೆ. ನೋಡಿ, 2023ರ ಚುನಾವಣಾ ಅಫಿಡವಿಟ್ ಪ್ರಕಾರ ನಾಗೇಂದ್ರ ಅವರ ವಿರುದ್ಧ 42 ಕ್ರಿಮಿನಲ್ ಪ್ರಕರಣಗಳು ಹಾಗೆ ಬಾಕಿ ಇರುವುದು. ಒಂದಲ್ಲ ಎರಡಲ್ಲ, 42. ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ರೂಪಾಯಿ ದುರುಪಯೋಗದ ಆರೋಪವಿದೆ. ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ಅವರನ್ನ ಆ ಆರೋಪದಿಂದ ಕಂಪ್ಲೀಟ್ ಆಗಿ ಅವರೇನು ಇನ್ನೂ ಮುಕ್ತರಾಗಿಲ್ಲ. ಆಲ್ರೆಡಿ ಸಂಪುಟಕ್ಕೆ ಸೇರಿಸ್ಕೊಂಡಿರೋದಕ್ಕೆ ವಿರೋಧ ಪಕ್ಷವಾದಂತಹ ಬಿಜೆಪಿ ಪ್ರಶ್ನೆ ಮಾಡಿದೆ. ಇದರ ನಡುವೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೋಮವಾರ ನಾಗೇಂದ್ರ ಅವರನ್ನ ಆ ಸೇರ್ಪಡೆಯನ್ನ ನಿನ್ನೆ ಸಂಪುಟ ವಿಸ್ತರಣೆ ಕಾರ್ಯಕ್ರಮ, ಆ ಪ್ರಮಾಣ ವಚನ ಕಾರ್ಯಕ್ರಮ ಎಲ್ಲ ಮುಗಿದಾದ ಮೇಲೆ ಅದನ್ನು ಸಮರ್ಥಿಸ್ಕೊಳ್ತಾರೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಸಾರ್ವಜನಿಕ ಹಣ ದುರುಪಯೋಗವಾದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ಸಿದ್ದರಾಮಯ್ಯ ಅವರ ನೇತೃತ್ವದ ಹಿಂದಿನ ಸಂಪುಟಕ್ಕೆ ರಾಜೀನಾಮೆ ನೀಡಬೇಕಾಗಿ ಬರುತ್ತೆ. 2023ರ ಚುನಾವಣಾ ಅಫಿಡವಿಟ್ ಪ್ರಕಾರವೇ ನಾಗೇಂದ್ರ ಅವರ ವಿರುದ್ಧ ಇತರ 42 ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇತ್ತು. ಪರಿಶಿಷ್ಟ ಪಂಗಡಗಳಿಗಾಗಿ ಮೀಸಲಿಡಲಾದಂಥ ಹಣವನ್ನ ಲೂಟಿ ಮಾಡಲಾಗಿದೆ ಅನ್ನುವ ಆರೋಪದ ನಡುವೆಯೂ ನಾಗೇಂದ್ರ ಅವರನ್ನ ಯಾಕೆ ಸಚಿವರನ್ನಾಗಿ ಮಾಡಲಾಗಿದೆ? ಇದು ಅವರ ಲೂಟಿಗೆ ನೀಡಿದ ಬಹುಮಾನನ ಅಥವಾ ಅವರು ಹೈಕಮಾಂಡ್ಗೆ ಹಣ ತಲುಪಿಸಿದ್ದಕ್ಕಾಗಿ ನೀಡಿದ ಪ್ರತಿಫಲವಾ ಅಂತ ಬಿಜೆಪಿ ಕೂಡ ಟ್ವೀಟ್ ಮಾಡ್ತಾ ಇದೆ. ಆಲ್ರೆಡಿ ಸಾಕಷ್ಟು ಪ್ರಕರಣಗಳಿದೆ. ಯಾಕೆ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು? ಏನಾದರೂ ಅವರಿಂದ ಪ್ರತಿಫಲ ಪಡ್ಕೊಂಡಿದ್ಯಾ ಹೈಕಮಾಂಡು? ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯಿಸ್ತಾರೆ. ಭ್ರಷ್ಟಾಚಾರದ ಪ್ರಕರಣಗಳನ್ನು ಎದುರಿಸ್ತಾ ಇದ್ರು, ನಾನು ಮುಖ್ಯಮಂತ್ರಿಯಾಗಿದ್ದೇನೆ ಅಂತ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಂಡು ತಮ್ಮನ್ನೇ ಉದಾಹರಣೆಯನ್ನಾಗಿ ಕೊಡ್ತಾರೆ. ಉದ್ಧಾರ, ನನ್ನ ವಿರುದ್ಧವೂ ಪ್ರಕರಣಗಳು ದಾಖಲಾಗಿದೆ, ನನ್ನ ಮೇಲೂ ಭ್ರಷ್ಟಾಚಾರದ ಆರೋಪಗಳು, ಪ್ರಕರಣಗಳು ದಾಖಲಾಗಿಲ್ವಾ? ನನ್ನನ್ನು ಜೈಲಿಗೆ ಕಳಿಸ್ತಿಲ್ವಾ? ಆದರೂ ಪಕ್ಷ ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಲಿಲ್ವಾ? ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು. ಅವರ 2023ರ ಚುನಾವಣಾ ಅಫಿಡವಿಟ್ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೂ 19 ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇರೋದು. ಇನ್ನು ಇದೇ ವೇಳೆ ಸಚಿವ ಸ್ಥಾನ ಸಿಗದೆ ಒಂದಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ರಾಜೀನಾಮೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅವರಿಗೆ ಇವತ್ತು ಹೇಳಿದ್ದಾರೆ, ನಿನ್ನೆ ಹೇಳಿದ್ರು ಸಂಯಮದಿಂದ ಇರಬೇಕು, ಸಲಹೆಯನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡಲಾಗತ್ತೆ ಅಂತ. ಬಟ್ ಇವತ್ತು ಬಹಳ ಖಡಕ್ಕಾಗಿ ಮಾತಾಡಿದ್ದಾರೆ. ರಾಜೀನಾಮೆ ಕೊಡೋರು ಕೊಡಲಿ, 1 ಮಿನಿಟಲ್ಲೇ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಅಲ್ಲಿ ನಾನು ಸಿಗ್ನೇಚರ್ ಹಾಕಿದ್ರಷ್ಟೇ. ರಾಜ್ಯಪಾಲರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸೋದು ನನಗೆ ಹೈಕಮಾಂಡ್ನಿಂದ ಬರಬೇಕು, ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು. ಸೊ ಹೋಗೋರು ಹೋಗಲಿ, ನಾನೇನು ಹೋಗೋರ್ನ ಯಾರನ್ನೂ ಹಿಡಿದಿಟ್ಕೊಳ್ಳೋಕ್ಕಂತೂ ಆಗಲ್ಲ, 1 ನಿಮಿಷದಲ್ಲೇ ನಾನು ಯಾವ ರಿಸೈನ್ ಕೊಡ್ತಾರಾ ಆಕ್ಸೆಪ್ಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡೋಣ, ಈ ಹಗ್ಗ ಜಗ್ಗಾಟ ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂಥದ್ದು ಇದು ಎಲ್ಲಿಗೆ ಹೋಗಿ ಬಂದನ್ನು ಮುಟ್ಟುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.